ಈ ನಿರುದ್ಯೋಗಿಗಳಿಗೆಲ್ಲ ಈ ನಮ್ಮ ಘನತೆತ್ತ ರಾಜ್ಯ ಸರ್ಕಾರ ಯುವ ನಿಧಿಯನ್ನ ನೀಡ್ತಾ ಇರುವಾಗ ನಿಮಗೆಲ್ಲ ಉದ್ಯೋಗಗಳ ಅವಶ್ಯಕತೆ ಏನಿದೆ? ಯುವ ನಿಧಿಯ ಹಣವನ್ನ ತೆಗೆದುಕೊಂಡು ನೀವುಗಳೆಲ್ಲ ನಿಮ್ಮ ನಿಮ್ಮ ತಂದೆ ತಾಯಂದಿರನ್ನ ಸುಖವಾಗಿ, ಸಂತೋಷವಾಗಿ ನೋಡ್ಕೊಳ್ಬೋದಲ್ವಾ? ಉದ್ಯೋಗಗಳನ್ನ ಹುಡುಕುತ್ತಿರುವಂತಹ ಇಂದಿನ ಯುವ ಜನತೆ ದಯಮಾಡಿ ಇವತ್ತಿನ ವಾಸ್ತವಿಕ ಸತ್ಯಗಳನ್ನ ತಿಳ್ಕೊಳ್ಳಿ. ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ, ಅಧಿಕಾರಕ್ಕೆ ಬಂದಂತಹ ರಾಜಕೀಯ ಪಕ್ಷದವರಿಂದ ನಿಮಗೆಲ್ಲ 100ಕ್ಕೆ 100ರಷ್ಟು ಸರ್ಕಾರಿ ಉದ್ಯೋಗಗಳನ್ನ ಖಂಡಿತವಾಗಿಯೂ ನೀಡೋದಕ್ಕೆ ಸಾಧ್ಯವೇ ಇಲ್ಲ. ಈ ನಮ್ಮಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಲಕ್ಷದಲ್ಲಿ ಇದ್ರೆ, ಬೇಕಾಗಿರುವಂತಹ ಅಂದ್ರೆ ಬೇಡಿಕೆ ಇರುವಂತಹ ಹುದ್ದೆಗಳು ಕೋಟಿಗಳಲ್ಲಿದ್ದಾವೆ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಈ ನಮ್ಮಲ್ಲಿರುವಂತಹ ಅತಿಯಾದಂತಹ ಜನಸಂಖ್ಯೆ. ಜೊತೆಗೆ ಪ್ರತಿ ವರ್ಷ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅರ್ಥವನ್ನ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಇದನ್ನ. ಪ್ರತಿಯೊಂದು ರಾಜ್ಯದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ಮಾರ್ಕೆಟ್‌ಗೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ಮಾರ್ಕೆಟ್‌ಗೆ ಬರ್ತಾರೆ. ಮಾರ್ಕೆಟ್ ಅಂತಂದ್ರೆ ಕೆಲಸವನ್ನ ಹುಡ್ಕೋದಕ್ಕೆ ಬರ್ತಾರೆ. ಈ ನಮ್ಮ ಘನತೆತ್ತ ರಾಜಕಾರಣಿಗಳು ಮಾಡಬೇಕಾಗಿರುವಂತಹ ಕೆಲಸಗಳೇನು? ಈ ನಮ್ಮ ರಾಜಕಾರಣಿಗಳು ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಅದನ್ನ ಬಿಟ್ಟು ತಮ್ಮ ಅಧಿಕಾರದ ಆಸೆಗಾಗಿ, ತಮ್ಮ ಕುರ್ಚಿಯ ಆಸೆಗಾಗಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿಯನ್ನ ಮಾಡೋದನ್ನ ಬಿಟ್ಟು ನವರಂಗಿ ಆಟಗಳನ್ನ ಆಡ್ತಾ ಕೂತ್ಕೊಂಡ್ರೆ ಇದೇ ರೀತಿಯಾಗಿ ಉದ್ಯೋಗಿ ಆಕಾಂಕ್ಷಿಗಳು ಅಂತಂದ್ರೆ ನಿರುದ್ಯೋಗಿಗಳು, ವಿದ್ಯಾರ್ಥಿಗಳು ಪ್ರತಿಭಟನೆಗಳನ್ನ ಮಾಡ್ತಾರೆ, ದಂಗೆ ಏಳ್ತಾರೆ, ಹೋರಾಟಗಳನ್ನ ಮಾಡ್ತಾರೆ. ನೀವುಗಳಿಗೆ ಅಂದ್ರೆ ಉದ್ಯೋಗವನ್ನ ಹುಡುಕುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಯುವ ನಿಧಿಯನ್ನ ಪಡೆದುಕೊಳ್ಳುತ್ತಿರುವಂತಹ ನಿರುದ್ಯೋಗಿಗಳಿಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ. ಸರ್ಕಾರಿ ಕೆಲಸ ಅನ್ನುವಂತಹದ್ದು ಕೇವಲ ನಿಮ್ಮ ಆಯ್ಕೆಯಾಗಿರ್ಬೇಕು. ಸರ್ಕಾರಿ ಕೆಲಸ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನ ದಯಮಾಡಿ ಯಾವತ್ತಿಗೂ ಎಂದಿಗೂ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ನಿಜವಾದ ಟ್ಯಾಲೆಂಟ್ ಇತ್ತಾ? ನಿಮ್ಮಲ್ಲಿ ನಿಜವಾದ ಟ್ಯಾಲೆಂಟ್ ಇತ್ತು ಅಂದ್ರೆ ಖಾಸಗಿ ಕ್ಷೇತ್ರಕ್ಕೆ ಬನ್ನಿ. ಖಾಸಗಿ ಕ್ಷೇತ್ರಕ್ಕೆ ಬಂದು ಸಾಧನೆಯನ್ನ ಮಾಡಿ. ಖಾಸಗಿ ಕ್ಷೇತ್ರದಲ್ಲಿ ನಿಮ್ಮ ಪರ್ಸೆಂಟೇಜ್ ಏನು? ನಿಮ್ ಜಾತಿ ಏನು? ಇದ್ಯಾವುದನ್ನು ಸಹ ಕೇಳೋದಿಲ್ಲ. ಬನ್ನಿ ಖಾಸಗಿ ಕ್ಷೇತ್ರದಲ್ಲಿ ಬಂದು ಸಾಧನೆಯನ್ನ ಮಾಡಿ. ದಯಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಕೆಟ್ಟ ಮನಸ್ಥಿತಿಯನ್ನ ಮೊದಲು ಕಿತ್ತು ಬಿಸಾಕಿ. ನಾನು ಡಿಗ್ರಿ ಮಾಡ್ಬಿಟ್ಟಿದ್ದೀನಿ, ನಾನು ಡಬಲ್ ಡಿಗ್ರಿ ಮಾಡ್ಬಿಟ್ಟಿದ್ದೀನಿ, ನಾನು ಈ ಕೆಲಸನೇ ಮಾಡಬೇಕು, ನನಗೆ ಆ ಕೆಲಸ ಬೇಡ, ನನಗೆ ಅಷ್ಟು ಕಡಿಮೆ ಸಂಬಳನ, ನಾನು ಡಬಲ್ ಡಿಗ್ರಿ ಮಾಡ್ಬಿಟ್ಟಿದ್ದೀನಿ, 15,000ಕ್ಕೆ ಬೇಸಿಕ್ ಸ್ಯಾಲರಿಗೆ ಸೇರ್ಕೊಳ್ಬೇಕಾ? ಈ ರೀತಿಯಾದಂತಹ ಕೆಟ್ಟದಾದಂತಹ ಮನಸ್ಥಿತಿಯನ್ನ ಮೊದಲು ಕಿತ್ತು ಬಿಸಾಕಿ. ಬನ್ನಿ ಕಾರ್ಪೊರೇಟ್ ಕಂಪನಿಗಳಿಗೆ ಬನ್ನಿ, ಎಂಎನ್‌ಸಿ ಕಂಪನಿಗಳಿಗೆ ಬನ್ನಿ. ಇಂಜಿನಿಯರಿಂಗ್ ಮಾಡಿರೋಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಕಾಲ್ ಸೆಂಟ್ರಲ್ ಕಾಲ್ ಸೆಂಟ್ರಲ್ ಕೆಲಸ ಮಾಡ್ತಿದ್ದಾರೆ, BPOಗಳ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ಅವರನ್ನೆಲ್ಲ. ಅವ್ರುಗಳು ಎಲ್ಲ ಬೇಸಿಕ್ ಆಗಿ ಸೇರ್ಕೊಂಡು ನಂತರ ಕಂಪನಿಗಳನ್ನ ಚೇಂಜ್ ಮಾಡಿ ಲಕ್ಷ ಸ್ಯಾಲರಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಇವತ್ತಿನ ದಿನ. ಯಾಕೆ ನೀವುಗಳು ಆ ರೀತಿಯಾಗಿ ಖಾಸಗಿ ಕ್ಷೇತ್ರಕ್ಕೆ ಬಂದು ಸಾಧನೆಯನ್ನ ಮಾಡೋದಕ್ಕಾಗೋದಿಲ್ವಾ? ನಿಮ್ಗೆಲ್ಲ ಸರ್ಕಾರಿ ಕೆಲಸಗಳೇ ಬೇಕಾ? ಈ ಮನಸ್ಥಿತಿಯಿಂದ ಹೊರಗಡೆ ಬಂದು ಏನಾದ್ರೂ ಸಾಧನೆಯನ್ನ ಮಾಡ್ತೀವಿ ಏನಾಗಿದ್ರೆ ಸಾಧನೆಯನ್ನ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವ ಬದಲು. ಇವತ್ತಿನ ದಿನ ನೋಡಿ, ಜಗತ್ತು ಎಐ ಟೆಕ್ನಾಲಜಿಯ ಕಡೆ ಮುಖವನ್ನ ಮಾಡ್ತಾ ಇದೆ. ಏನೇಳಿ ಎಐ ಟೆಕ್ನಾಲಜಿ ಕಡೆ ಜಗತ್ತು ಮುಖವನ್ನ ಮಾಡ್ತಾ ಇದ್ರೆ, ಈ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ನಮ್ಮ ವಿದ್ಯಾಭ್ಯಾಸವನ್ನ ನೀಡುವಂತಹ ಪದ್ಧತಿ ಇದೆಯಲ್ಲ, ಇನ್ನೂ ಅದ್ಯಾವುದೋ ಬ್ರಿಟಿಷರ ಕಾಲದೇ ಇದೆ. ಅದೇ ಪುಸ್ತಕ ಅಂತೆ, ಅದೇ ಪೆನ್ ಅಂತೆ, ಅದೇ ಲೈನ್ ಹಾಕೋದಂತೆ, ಅದೇ ಡೆಬಿಟ್ ಅಂತೆ, ಅದೇ ಕ್ರೆಡಿಟ್ ಅಂತೆ, ಈಗ ಈ ಕಡೆ ಹಾಕ್ಬಿಟ್ಟು ಲೈನ್ ಹಾಕ್ಬಿಟ್ಟು ಬರೆಯೋದಂತೆ. ಕಾಲ ಬದಲಾಗ್ತಿದೆ, ಆದ್ರೆ ನಮ್ಮ ವಿದ್ಯಾಭ್ಯಾಸ ಅಂದ್ರೆ ಕಲಿಯುವಂತಹ ರೀತಿ ಬದಲಾಗ್ತಾ ಇಲ್ಲ. ಮೊದಲು ಇದು ಬದಲಾಗಬೇಕು. ಟ್ಯಾಲೆಂಟ್ ಹುಟ್ಟಾಕುವಂತಹ ಕೆಲಸಗಳಾಗಬೇಕು. ಇಲ್ಲಿ ನಮ್ಮ ಟ್ಯಾಲೆಂಟ್‌ಗಳನ್ನ ಹುಟ್ಟಾಕೋದಿಲ್ಲ, ಟ್ಯಾಲೆಂಟ್‌ಗಳಿಗೆ ಬೆಲೆ ಅನ್ನೋದು ಇಲ್ಲ. ನಿಮ್ದು ಇದೆಯಲ್ಲ ಆ ಸರ್ಟಿಫಿಕೇಟ್, ಡಿಗ್ರಿ, ಡಬಲ್ ಡಿಗ್ರಿ, ನಾನು 80 ಸ್ಕೋರ್ ಮಾಡಿದ್ದೀನಿ, 90 ಸ್ಕೋರ್ ಮಾಡಿದ್ದೀನಿ. ತೆಗೆದುಕೊಂಡು ಹೋಗಿ ಇವನ್ನೆಲ್ಲ ತಿಪ್ಪೆಗಾಕಿ. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ನೀವು ಬದುಕ್ತೀರಾ ಅಥವಾ ಏನಾದ್ರು ಒಂದು ಸಾಧನೆಯನ್ನ ಮಾಡ್ತೀರಾ? ಅದು ಓಡುತ್ತಿರುವಂತಹ ಜಗತ್ತು ನನಗೆ ಇದೇ ಕೆಲಸ ಬೇಕು, ಅದೇ ಕೆಲಸವನ್ನ ಬೇಕು ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡ್ರೆ ಡಮಾರ್ ಯುವತೋಪು ಏನೇಳಿ ಯುವ ಸಮುದಾಯ ಯುವತೋಪು ಆಗ್ಬಿಡುತ್ತೆ ಅಂತ ಹೇಳ್ತಾ, ಸರ್ಕಾರಿ ಕೆಲಸಕ್ಕೆ ಯಾರೆಲ್ಲ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಮಾಡ್ತಾನೆ ಇರಿ. ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಸಿಗ್ಲಿಲ್ಲ ಅಂದ್ರೆ ದಯಮಾಡಿ ಆತ್ಮಹತ್ಯೆಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಆ ಕೃಷ್ಣ ಸರ್ಕಾರಿ ಕೆಲಸವನ್ನ ಹುಡುಕುತ್ತಿರುವಂತಹ, ಸ್ಪೆಷಲ್ ಆಗಿ ಸರ್ಕಾರಿ ಕೆಲಸವನ್ನ ಹುಡುಕುತ್ತಿರುವಂತಹ ಯುವ ನಿಧಿಯನ್ನ ಪಡೆದುಕೊಳ್ಳುತ್ತಿರುವಂತಹ ನಿರುದ್ಯೋಗಿಗಳಿಗೆ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.